ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಗುಡ್. ಇದರಲ್ಲಿ ಲವ್ ಸ್ಟೋರಿ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಏನಿಲ್ಲ ಇದರಲ್ಲಿ ಎಲ್ಲನೂ ಇದೆ. ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಕಾಮಿಡಿ ಎಲ್ಲ ಇಷ್ಟ ಆಯಿತು. ಚೆನ್ನಾಗಿತ್ತು, ನೋಡ್ಬೋದು. ಬಹಳ ಒಂದು ಉಪಾಧ್ಯಕ್ಷ ಫಿಲ್ಮು ಚಿಕ್ಕಣ್ಣವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ನೈಜ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋದಿಲ್ಲ, ಎಲ್ಲರೂ ಒಂದೇ. ನಿಧಾನ ಕೇಳಿ. ಹೇಳಿ. ಸರ್, ಫಿಲಮ್ ಮಾತ್ರ ಅದ್ಭುತವಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಅಂದರೆ ಈಗ ಒಂದು ಹಳ್ಳಿ ಅಂತಾನೆ, ಹಳ್ಳಿಯಲ್ಲಿ ಗೌಡ ಇರ್ತಾರೆ, ಅಲ್ಲಿ ತುಂಡೇಕ್ಲಿರ್ತಾರೆ, ಒಂದು ಅಧ್ಯಕ್ಷ ಇರ್ತಾರೆ, ಉಪಾಧ್ಯಕ್ಷರು ಅಂತ ಇರ್ತಾರೆ. ಬಟ್ ಹಳ್ಳಿಯಲ್ಲಿ ಏನಾಗ್ಬಿಡುತ್ತಪ್ಪ ಅಂತಂದರೆ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಬಿಟ್ರೆ ನಾನೇ ಇಲ್ಲ ಅಧ್ಯಕ್ಷ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಇನ್ನು ಉಪಾಧ್ಯಕ್ಷ ಇಲ್ಲೇನೂ ಇಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಈ ಒಂದು ಹಳ್ಳಿ ಅಂದಮೇಲೆ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಒಂದು ಸಂಘ ಇರುತ್ತೆ, ತುಂಡೆಗಳು ಸಂಘ ಇರುತ್ತೆ. ಆ ತುಂಡೆಗಳು ಒಂದು ಕಾಟ ಕೊಡ್ತಾನೆ ಇರ್ತಾರೆ, ಅಧ್ಯಕ್ಷಗೂ ಕಾಟ ಕೊಡ್ತಾ ಇರ್ತಾರೆ. ಉಪಾಧ್ಯಕ್ಷ ಅದನ್ನು ಈಗ ಸಹಜವಾಗಿ ಮಾಡೋಂಥ ಚೇಷ್ಟೆಗಳನ್ನ ಗೌಡ ಅನುಭವಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಬಟ್ ಒಂದಲ್ಲ ಒಂದಿನ ಗೌಡನ ಕೈಯಲ್ಲಿ ಈ ಚಿತ್ತು ಸಂಘದ ಅಧ್ಯಕ್ಷ ಸಿಗಬಿಟ್ಬಿಡ್ತಾರೆ. ಬಿದ್ದಾಗ ಈ ಒಂದು ಕಾಟ ಕೊಟ್ಟು ಭಾಳ ರೀತಿಯಾದಂಥ ಗೌಡ ಕಾಟ ಕೊಡ್ತಾನೆ. ಕಾಟ ಕೊಟ್ಟಾಗ ಇದರಿಂದ ಯಾರೋ ಒಂದು ರಿಲೀಫ್ ಆಗಬೇಕಲ್ಲಪ್ಪ ಅನ್ನೋ ಸಿಚುವೇಶನ್ ಬಂದಾಗ ಅವ್ನು ಚಿಕ್ಕಣ್ಣ ಏನು ಮಾಡ್ತಾನಪ್ಪ ಅಂದರೆ ತನ್ನ ಗೌಡನ್ನ ಮಗಳನ್ನೇ ಎತ್ತಕೊಂಡು ಹೋಗ್ಬಿಟ್ರೆ ಸರಿ ಹೋಗುತ್ತಲ್ಲ ಅಂದ್ಬಿಟ್ಟು ಎತ್ತಕೊಂಡು ಹೋಗ್ತಾನೆ. ಅಧ್ಯಕ್ಷ ಉಪಾಧ್ಯಕ್ಷ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇಡೀ ಸಿನಿಮಾದಲ್ಲಿ ಕಾಮಿಡಿ ದೃಶ್ಯಗಳು ತುಂಬ ಇದೆ. ಆಮೇಲೆ ಚಿಕ್ಕಣ್ಣ ಮತ್ತು ರವಿಶಂಕರ್ ಅವ್ರ ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಚಿಕ್ಕಣ್ಣ ಅವ್ರು ಡ್ಯಾನ್ಸ್ ಆ್ಯಕ್ಚುಲಿ ಅವ್ರು ಡ್ಯಾನ್ಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಶರಣ್ ಅವರು 5 ನಿಮಿಷ ಎಂಟ್ರಿ ಕೊಟ್ಟರು ಕೂಡ ಸಿನಿಮಾ ನಿಜವಾಗ ಟೇಕ್ ಅಪ್ ಆಗುತ್ತೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಖತ್ತಾಗಿ. ಎಸ್, ಥ್ಯಾಂಕ್ ಯು ಸರ್. ಸ್ಟೋರಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ